ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು ಬಿಜೆಪಿ ಉಚ್ಚಾಟನೆ ಮಾಡಿದೆ. ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೊನೆಗೂ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಬಿಜೆಪಿ ಅವ್ರಿಗೆ ಲೋಹಿತ್ ಅವರೇ, ಈ ಥರ ಕಾಟ ಕೊಡ್ತಾ ಇರೋರು, ಸಣ್ಣ ಕಾಟ ಕೊಡ್ತಾ ಇರೋರು ಇರಬೇಕು. ಅವ್ರಿಗೆ ಇಷ್ಟ ಅದಿಲ್ಲ ಅಂತಂದರೆ ಅದು ಬಿಜೆಪಿ ಪಕ್ಷನೇ ಅಲ್ಲ. ಅವ್ರಿಗೆ ರೆಬಲ್ಸ್ ಇರಬೇಕು, ಒಳಗಡೆನೇ ಕಾಟ ಕೊಡ್ತಾ ಇರೋರು ಇರಬೇಕು, ಅವ್ರ ವಿರುದ್ಧ ಪಕ್ಷದ ಅಧ್ಯಕ್ಷರ ವಿರುದ್ಧ ಮಾತಾಡ್ತಾ ಇರಬೇಕು, ಮತ್ತು ಏನಾದರೂ ಒಂದು ಸಣ್ಣ ಪುಟ್ಟ ಭಿನ್ನಮತೀಯ ಚಟುವಟಿಕೆಗಳು ನಡೀತಾ ಇರಬೇಕು, ಅಲ್ಲಲ್ಲಿ ಸಭೆ ಮಾಡ್ತಾರೆ. ಆವಾಗಲೇ ಅದೊಂಥರ ಏನೋ ಒಂಥರ, ಅದಕ್ಕೆ ಒಂಥರ ಏನಂತಾರೆ, ಇಷ್ಟ ಅದು ಎಲ್ಲ ಇಲ್ಲ ಶಿಸ್ತಿನ ಪಕ್ಷ ಹಂಗೆಲ್ಲ ಮಾಡೋಂಗಿಲ್ಲ. ಈಗ ನೋಡಿ, ಕೇಂದ್ರದಲ್ಲಿ ಯಾರಾದರೂ ಅಷ್ಟು ಜನ ಮಿನಿಸ್ಟರ್ಸ್ ಇದ್ದಾರೆ, ಒಬ್ಬರಾದರೂ ಒಂದು ಮಾತಾಡ್ತಾರ, ಒಬ್ಬರಾದರೂ ಮೀಡಿಯಾಗೆ ಮುಂದೆ ಬಂದು ಏನಾದರೂ ಮಾತಾಡ್ತಾರ, ಒಬ್ಬರಾದರೂ ಯಾವುದಾದ್ರೂ ತಮ್ಮ ಇಲಾಖೆಯಲ್ಲಿ ಮಾಡಿದಂತಹ ಒಂದು ಮಹತ್ ಕಾರ್ಯಗಳ ಬಗ್ಗೆ ಅವರು ಕ್ಲೇಮ್ ಮಾಡ್ಕೋತಾರ. ಮೋದಿಯವರೇ ಕ್ಲೇಮ್ ಮಾಡಬೇಕು, ಮೋದಿಯವರೇ ಬರಬೇಕು, ಮೋದಿಯವರೇ ಹೇಳಬೇಕು. ಎಷ್ಟು ಶಿಸ್ತಿದೆ. ಆದರೆ ರಾಜ್ಯದಲ್ಲಿ ಮಾತ್ರ ಅಶಿಸ್ತು ತಾಂಡವವಾಡುತ್ತೆ. ಅದಕ್ಕೆ ಯಾವುದೇ ಮದ್ದು ಕೊಡೋದಿಲ್ಲ. ಕೊಟ್ಟರೂ ಕೂಡ ಅದಕ್ಕೆ ಬೇರೆ ಕಾರಣ ಇರುತ್ತಂತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ ಇವತ್ತು. ಯಾಕೆ ಉಚ್ಚಾಟನೆ ಮಾಡಿದ್ದಾರೆ ಇವರಿಬ್ಬರು ಅಂತ ಬನ್ನಿ ಕೇಳೋಣ. ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ರಕ್ಷಣೆ ಮಾಡ್ಬೇಕಂತೇಳಿ ವಿಜೇಂದ್ರ ಭಾಳ ಪ್ರಯತ್ನ ಮಾಡದ, ನಮ್ಮನ್ನು ಹೊರಗೆ ಹಾಕ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದ, ಯಶಸ್ವಿಯಾಗಿದ್ದ. ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ, ವಿಫಲ ಆದ. ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ. ನಿಮಗೇನೂ ಆಗೋದಿಲ್ಲತ್ತ ಅವರು ಭರವಸೆ ಕೊಟ್ಟಿದ್ರು. ಯತ್ನಾಳ್ ಅಷ್ಟೇ ಹೊರಗೆ ಹಾಕ್ತೀವಿ, ಉಳ್ಕಿದವ್ರು ಹಾಕೋದಿಲ್ಲ, ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ, ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರಿ ಅಲ್ಲಿ ಹಾಕಿರಿ, ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದೆಯವ್ರು ಹೇಳಿದರು. ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸಂತೃಪ್ತಿ ಇತ್ತು. ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡುಹಿಡ್ಬೇಕಂತೇಳಿ ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಅನ್ನಿಸ್ತದೆ. ಪಾಸಿಟಿವಿಟಿ ಅಂದರೆ ಇದು. ಏನೂ ಇಲ್ಲ, ಏನೂ ಆಗಲ್ಲ ಅನ್ನುವಾಗಲೂ ಕೂಡ ಒಂದು ಆಶಾ ಕಿರಣ ಎಂಬಂತೆ ಈ ಉಚ್ಚಾಟನೆಯನ್ನು ಕೂಡ ಇಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಯತ್ನಾಳ್ ಅವರು. ಲೋಹಿತ್ ಅವರೇ, ವಿಜೇಂದ್ರ ಅವರು ಏನೂ ಆಗಲ್ಲ ಅಂತ ಅಭಯ ಕೊಟ್ಟಿದ್ರಂತ. ನೀವು ಎಷ್ಟಾದರೂ ಮಾತಾಡ್ರಿ, ಏನಾದರೂ ಮಾತಾಡ್ರಿ, ಪಕ್ಷ ವಿರುದ್ಧ ನೀವು ನಮಗೋಸ್ಕರ, ಪೂಜ್ಯ ಅಪ್ಪಾಜಿಯವರಿಗೋಸ್ಕರ ನೀವು ಬಂದಿದ್ದೀರಿ, ಹಾಗಾಗಿ ನಿಮ್ಮನ್ನು ಉಳಿಸ್ಕೋತೀವಿ ಅಂತ ಹೇಳಿದ್ರಂತೆ. ಅವ್ರೇನು ಅನ್ಕೊಂಡಿದ್ರಂತೆ, ಯತ್ನಾಳ್ ಅವ್ರನ್ನ ಒಬ್ಬರನ್ನೇ ಉಚ್ಚಾಟನೆ ಮಾಡೋಣ ಅಂತ ಅನ್ಕೊಂಡಿದ್ರಂತೆ. ಆದರೆ ಹೈಕಮಾಂಡ್ ಸುಮ್ಮನೆ ಇರಲಿಲ್ವಂತೆ. ವಿಜೇಂದ್ರ ಅವರಿಗೆ ಸಂದೇಶ ಕೊಡೋದಕ್ಕೆ ಅಂತಲೇ ಸೋಮಶೇಖರ್ ಅವರನ್ನು ಮತ್ತು ಹೆಬ್ಬಾರ್ ಅವರನ್ನು ಉಚ್ಚಾಟನೆ ಮಾಡಿದೆಯಂತೆ. ಇವ ಅಂತ ಮಾತಾಡ್ತಿದ್ದಾರೆ ಅವರು. ಮೇಡಮ್, ಇವತ್ತು ನಿಮಗೆ ಗೊತ್ತಿರೋಂಗೆ ಯತ್ನಾಳ್ ಅವರ ಮಾತಿಗೆ ಯಾವುದೇ ಕಿಮ್ಮತ್ತಿಲ್ಲ. ಸಹಜವಾಗಿ ನಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಅವರಿಗೆ ಅಸಮಾಧಾನ ಇರೋದ್ರಿಂದ ಮುಂಚೆಯಿಂದನೂ ಅವರು ಅವ್ರ ಬಗ್ಗೆ ತೇಜೋವಧೆ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತು ಅವರು ಅಷ್ಟೊಂದು ಬಾಲಿಶವಾಗಿ ಲಘುವಾಗಿ ಮಾತಾಡ್ತಾರೆ ನಮ್ಮ ಪಾರ್ಟಿ ಒಂದು ನಿರ್ಣಯ ಮತ್ತು ನಿರ್ಧಾರದ ಬಗ್ಗೆ. ಅಷ್ಟೊಂದು ವ್ಯವಸ್ಥೆ ನಮ್ಮ ಪಾರ್ಟಿನಲ್ಲಿ ಅರಿತು ಅದರದ್ದೇ ಆದಂಥ ಒಂದು ಪ್ರಕ್ರಿಯೆ ಮತ್ತು ಮಾನದಂಡಗಳಿರುತ್ತೆ. ಇಲ್ಲಿ ಒಂದು ಕೋರ್ ಕಮಿಟಿ ಇದೆ. ಕೋರ್ ಕಮಿಟಿಯಿಂದ ಇವರ ದುರ್ವರ್ತನೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಇಲ್ಲಿ ಮನವರಿಕೆ ಮಾಡಿ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಲ್ಲೂ ಒಂದು ಸಮಿತಿ ಇದ್ದು ಅಲ್ಲಿ ಅವಲೋಕನ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಉತ್ತರ ಪಡೆದು ಸಾಕಷ್ಟು ಅದರದೇ ಆದಂಥ ಒಂದು ವ್ಯವಸ್ಥೆ ಇದೆ. ಅದ್ರ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರು ಇರ್ಬೋದು, ಅವರು ಹೇಳಿದ ತಕ್ಷಣ ಇಷ್ಟೆಲ್ಲ ಆಗತ್ತೆ ಅನ್ನೋದು ಅವರು ಅನುಭವಿ ರಾಜಕಾರಣಿ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಸಾಕಷ್ಟು ವರ್ಷ ಕೇಂದ್ರ ಸಚಿವರಾಗಿ ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು ಇಷ್ಟೊಂದು ಸಮಾಜಕ್ಕೆ ಒಂದು ಲಘುವಾಗಿ ಮಾತಾಡ್ತಾರೆ, ಲಘುವಾಗಿ ಒಂದು ಮಾಹಿತಿ ಕೊಡ್ತಾರೆ ಅಂದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಿಮಗಿಂತ ಅವರಿಗೆ ಬಿಜೆಪಿಯಲ್ಲಿ ಭಾಳ ಅನುಭವ ಇದೆ ಲೋಹಿತ್ ಅವರೇ. ಹೌದು, ನಿಮಗಿಂತ ಜಾಸ್ತಿ ಅನುಭವ ಇದೆ. ಅವ್ರಿಗೆ ಗೊತ್ತಿದೆ ಒಳ ಹೊರಗೂ ಬಿಜೆಪಿಯಲ್ಲಿ ಹೆಂಗೆ ನಡೆಯುತ್ತೆ, ಏನು ನಡೆಯುತ್ತೆ ಅಂತ. ನಿಮಗೆ ಅನುಭವದ ಕೊರತೆ ಇದೆ, ಅವ್ರಿಗೆ ಫುಲ್ ಅನುಭವ ಇದೆ. ಅನುಭವದ ಆಧಾರದ ಮೇಲೆ ಕೊಟ್ಟಿರ್ಬೇಕು ಹೇಳಿಕೆ ಅವರು. ಹೌದು ಮೇಡಮ್, ಈಗ ಕರೆಕ್ಟು. ಬಟ್ ಅವ್ರು ಏನು ಈಗ ಹೇಳಿಕೆ ಕೊಡ್ತಾ ಇದ್ದಾರೆ ಇವರಿಬ್ಬರು ವಿಚಾರವಾಗಿ, ಇವತ್ತು ಮೊಸಳೆ ಕಣ್ಣೀರು ಸುರ್ಸೋ ಅಂತ ಒಂದು ಪ್ರಯತ್ನ ಮಾಡಿ ಕಪೋಲ ಕಲ್ಪಿತ ಒಂದು ಕಥೆನ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಆ ರೀತಿ ನಮ್ಮ ಪಾರ್ಟಿನಲ್ಲಿ ನಡೆಯಲ್ಲ. ಹತ್ತು ಕರೆದು ಪಕ್ಷಕ್ಕೆ ಸೇರಿಸ್ಕೊಳ್ರಿ ಅಂತ ಹೇಳೋ ಮಗ ನಾನಲ್ಲ ಅಂತ ಹೇಳ್ಯಾರ ಅವರು. ನೆನಪಿರಲಿ ನಿಮಗೆ. ಅಲ್ಲಲ್ಲ, ಅವರ ಒಂದು ವೈಯಕ್ತಿಕ ಭಾವನೆಗಳು ಅವ್ರು ಹೇಳ್ಬೋದು. ಆದರೆ ನಮ್ಮ ಪಕ್ಷದ ಈಗ ನಮ್ಮ ಪಕ್ಷಕ್ಕೆ ಅವ್ರಿಗೂ ನಮಗೇನು ಸಂಬಂಧ ಇಲ್ಲ. ಸಹಜವಾಗಿ ನಮ್ಮ ಪಕ್ಷದ ಬಗ್ಗೆ ಆಕ್ರೋಶ ಮತ್ತು ಒಂದು ಅಸಮಾಧಾನ ಇದೆ. ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ಅವ್ರನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡು ಅವರು ಹೇಳೋಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ನೆಂಟ್ರಿ ಇವತ್ತು ಭಾರಿ ಸಾಂಗ್ಸೇ ಬರ್ತಿದಾವೆ ಸರ್ ನನಗೆ. ಇರುವಾಗ ಎಲ್ಲ ನೆಂಟರು. ಆಮೇಲೆ ಏನು ಸರ್ ಅದು ಲೈನು? ಹಾಗೆ
ಅವರಿಂದ ಬರಬೇಕಾದದ್ದೆಲ್ಲ ಬಂದ್ ಆಗಿ ಹೋಗೈತಿ. ಈಗ ಹಿಂದೂ ಹುಲಿಗಳು ಎಲ್ಲ ಒಂದು ಓಣಿಗೊಬ್ರು ಬೀದಿಗೊಬ್ರು ಬಂದುಬಿಟ್ಟಾರ ನಿಮಗೆ. ಹಿಂಗಾಗಿ ಈ ವಿಜಯಪುರದ ಈ ಹುಲಿ ಹಿಂದೂ ಹುಲಿ ಬ್ಯಾಡ್ ಆಗೈತಿ ನಿಮಗೆ. ಮೇಡಮ್ ನಮ್ಮಲ್ಲಿ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಹುಲಿ ಇದೆ. ಆ ಹುಲಿ ಗರ್ಜನೆನೂ ಕಡಿಮೆ ಆಗಿದೆ. ಮೇಡಮ್ ಇವತ್ತು ಇಡೀ ಯಾರು ಹೇಳಿ? ಅದೇ ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟರು ಅಂತ ನೀವು ಹೇಳ್ತೀರಾ? ನಮಗೆ ಗೊತ್ತಿಲ್ಲ ಸರ್, ಅದು ನಿಮ್ದು. ಕೊಟ್ಟಿಲ್ಲ. ಹಾ, ಸಂವಿಧಾನದ ಬಗ್ಗೆನೂ ಹಾ ಅದೇ ಸರ್ ಅವರೇ. ಬದಲಾವಣೆ ಮಾಡಕ್ ಬಂದಿದ್ದೀವಿ. ಹಾ, ಯಾರು ಹೇಳಿ? ಅದ್ರ ಸೃಷ್ಟಿ ಅದು. ಅನಂತಕುಮಾರ್ ಹೆಗಡೆ ಅವರು ಆ ರೀತಿ ಏನು ಸೊ ಈ ಹೇಳಿಲ್ಲ. ತರ ಒಂದೊಂದು ಜಿಲ್ಲೆಗೆ ಒಂದೊಂದು ಹುಲಿ ಇತ್ತು. ಈಗ ನಿಮಗ ಓಣಿಗೊಂದು ಬೀದಿಗೊಂದು ಹುಲಿ ಇರೋದ್ರಿಂದ ಈಗ ನಮ್ಮ ಬಿಜಾಪುರದ ಹುಲಿ ಬ್ಯಾಡ್ ಆಗೈತಿ ನಿಮಗೆ. ಮೇಡಮ್ ಇವತ್ತು ಪಾರ್ಟಿಗೆ ಆದಂತ ಹಣದ ಹುಲಿಗಳು ಬೇಕು, ಹಣದ ಹುಲಿಗಳು ಬೇಕು. ಹಣ ಯಾರ ಹತ್ರ ಇದ್ರೆ ಅವ್ರ ಹುಲಿಗಳು. ಎಲ್ಲದಕ್ಕೂ ಒಂದು ಇತಿಮಿತಿ ಇರತ್ತೆ ಮೇಡಮ್. ಇವತ್ತು ನೀವೇ ಇಡೀ ಸಮಾಜ ನೋಡಿದೆ, ಇವತ್ತು ಇಡೀ ನಾಡು ನೋಡಿದೆ. ಅವ್ರಿಗೆ ಒಂದು ಪಕ್ಷದ ವಿರುದ್ಧ ಮತ್ತು ರಾಜ್ಯಾಧ್ಯಕ್ಷರ ವಿರುದ್ಧ ಯಾವ ರೀತಿ ಅವರು ಒಂದು ಹೇಳಿಕೆ ಕೊಡ್ತಾ ಇದ್ರು, ಎಷ್ಟು ಮುಜುಗರಕ್ಕೆ ಈಡು ಮಾಡ್ತಾ ಇದ್ರು ಅಂತೇಳಿ. ಮೇಡಮ್ ಇವಾಗ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ, ರಾಜಕೀಯವಾದಂಥ ಒಂದು ವೇದಿಕೆ ಇದೆ. ನಾವು ಚರ್ಚೆ ಮಾಡೋಣ, ಕಚ್ಚಾಡೋಣ. ಒಂದು ಕೊಠಡಿ ಒಳಗೆ ಕುತ್ಕೊಂಡು ಪರ ವಿರೋಧ ಚರ್ಚೆ ಮಾಡೋಣ. ಇದು ಪರ ವಿರೋಧ ಚರ್ಚೆ ಮಾಡಿದ್ರೆ ಅದರ ಒಂದು ಅದರಿಂದ ಏನ್ ಬರುತ್ತಲ್ಲ, ಹಂಗ ಮಾಡ್ತಾ ಹೋದ್ರೆ ಏನಿಲ್ಲ ಅಂದ್ರೂ ಲೋಯ್ತಾರ ಒಂದು 10 ಜನ ತೆಗಿಬೇಕೀಗ ಇಮಿಡಿಯೇಟ್. ಮೇಡಮ್ ನಾನು ಹೇಳ್ತೀನಿ, ಒಂದು 10 ಜನ ತೆಗಿಬೇಕು ನೀವೀಗ. ಅಲ್ಲ, ಯಾರೇ ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ರೆ ಅವ್ರನ್ನ ಎಲ್ಲರನ್ನೂ ಸಹ ಪಕ್ಷ ಸೂಕ್ತ ಒಬ್ಬರನ್ನ ತೆಗಿಯಕ್ಕೆ ನಿಮ್ಗೆ 10 ವರ್ಷ ಹಿಡಿತು. ಅಲ್ಲ ಮೇಡಮ್ ಇಲ್ಲ, ಇಬ್ಬರನ್ನ ತೆಗಿಯೋಕೆ ನೀವು ಹೋದ್ಸರಿ ಎಲೆಕ್ಷನ್ ಅಲ್ಲಿ ತೆಗೆದಿದ್ರೆ ಅಟ್ಲೀಸ್ಟ್ ನಿಮ್ಗೆ ಅದು ಸೀಟ್ ಆದ್ರೂ ಬರ್ತಿದ್ವು. ಇಲ್ಲ, ಸೂಕ್ತವಾದಂತ ಸಂದರ್ಭದಲ್ಲಿ ಪಕ್ಷ ಅದರದೇ ಆದಂತ ಒಂದು ನಿರ್ಧಾರ ಪ್ರಕಟಣೆ ಮಾಡೇ ಮಾಡುತ್ತೆ. ಈಗ ಆದಿ ಬೀದಿಯಲ್ಲಿ ಮಾನ ಮರ್ಯಾದೆ ತೆಗೆದು ಹರಾಜ್ ಹಾಕಿದ ಮೇಲೆ ತೆಗಿತೀರಿ ನೀವು. ಇಲ್ಲ ಮೇಡಮ್, ಆ ರೀತಿ ಒಂದೇ ಸಲ ಏಕಾಏಕಿನೂ ತಗೊಳ್ಳೋದಕ್ಕಾಗಲ್ಲ. ಅವಕಾಶ ಕೊಟ್ಟು ನೋಡ್ತೀವಿ. ಈಗ ಒಂದು ಶಾಸಕ ಸ್ಥಾನ ಅಂದ್ರೆ ಅಷ್ಟು ಸುಲಭ ಅಲ್ಲ. ನಿಮಗೆ ಗೊತ್ತಿದೆ ಒಂದು ಚುನಾವಣೆ ಯಾವ ರೀತಿ. ರೆಡ್ಡಿ ಅವ್ರನ್ನ ಹಂಗೆ ಮಾಡಿದ್ರು ಪಾಪ, ಕೈ ಬಿಟ್ರಿ. ಮತ್ತೆ ಮಧ್ಯೆ ಎಲೆಕ್ಷನ್ ಅಲ್ಲಿ ಅವ್ರನ್ನ ತಾಂಡ್ರಿ, ಮತ್ತೆ ಪಾಪ ಅವ್ರಿಗೆ ಜೈಲಿಗೆ ಹೋದ್ರು. ಅಲ್ಲ, ಅವ್ರು ಮಾಡ್ಕೊಂಡ್ರಂತ ಸ್ವಯಂಕೃತ ಅಪರಾಧ, ಸ್ವಯಂಕೃತ ಅಪರಾಧ. ಅಲ್ಲಲ್ಲ, ಅಂದ್ರೆ ಅವ್ರ ದೃಷ್ಟಿಯಿಂದ ಹೇಳೋದು ಇವ್ರದ್ದು ಅಲ್ಲ, ಸ್ವಯಂಕೃತ ಅಪರಾಧದಿಂದ ಅವ್ರು ಮಾಡ್ಕೊಂಡ್ರ ಅಂತ ಒಂದು ತಪ್ಪಿನಿಂದ ಅವರು ಅನುಭವಿಸಿದ್ದಾರೆ. ಅಂದ್ರೆ ಸರ್, ನೀವು ತಗೊಳ್ಬೇಕಾದ್ರೆ ಈಗ ನೀವು ತಗೊಳ್ಬೇಕಾದ್ರೆ ಅಷ್ಟೇ ಪೂರ್ವಾಪರ ಯೋಚನೆ ಮಾಡಿದ್ರೆ ತಗೊಳ್ಳೋದು ನಿಮ್ಗೆ ನಂಬರ್ಸ್ ಬೇಕಷ್ಟೇ. ನಂಬರ್ಸ್ಗೋಸ್ಕರ ತಗೋತೀರಿ, ನಾಳೆ ಅವರೇ ಮತ್ತೆ ರಿವರ್ಸ್ ಬೆನ್ನಿಗೆ ಚೂರಿ ಹಾಕಿ ಹೋಗ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ಬಿಜೆಪಿ, ದಿಸ್ ಈಸ್ ದಿ ಹೈ ಟೈಮ್ ನಿಮ್ಮನ್ನು ನೀವು ಕ್ಲೀನ್ ಮಾಡ್ಕೊಳ್ಳಿ. ಅಲ್ಲಲ್ಲ, ನಾವು ನಿಮ್ಮ ಜೊತೆ ಇರೋರು ಯಾರು, ನಿಮ್ಮ ಜೊತೆ ಇರ್ಲಾರ್ದವ್ರು ಯಾರು, ನೀವು ತಗೊಂಡು ಬಂದವ್ರು ಯಾರು, ಹೊರಗಿನವ್ರು ಯಾರು, ಯಾರು ನಿಮ್ಮ ಒಳಗಿನವರು, ಯಾರನ್ನ ನೀವು ಬೆಳೆಸಬೇಕು, ಯಾರನ್ನ ಬೆಳೆಸಬಾರದು, ಯಾರನ್ನ ಇಟ್ಕೋಬೇಕು, ಯಾರನ್ನ ಇಟ್ಕೋಬಾರದು. ಕ್ಲೀನ್ ಬಿಜೆಪಿ ಅಂತ ಒಂದು ಅಭಿಯಾನ ಮಾಡಿ ನೀವು. ಬಿಜೆಪಿ ಕ್ಲೀನ್ ಬಿಜೆಪಿ, ಕ್ಲೀನ್ ಕರ್ನಾಟಕ ಬಿಜೆಪಿ ಅಂತ ನೀವು ಹಾರ್ಡ್ಕೋರ್ ಬಿಜೆಪಿ ಅಂತ ಯಾರ್ಯಾರು ಇದ್ದೀರಿ ನೀವೊಂದು ಅಭಿಯಾನ ಮಾಡ್ರಿ. ಮಾಡಿ ಎಲ್ಲನೂ ತೆಗೀರಿ. ಯಾರ್ಯಾರು ನಿಮ್ಮ ವಿರುದ್ಧ ಚಟುವಟಿಕೆಗಳು ಮಾಡ್ತಿದ್ದಾರೆ, ಯಾರು ರೆಬಲ್ಸ್ ಟೀಮ್ ಮಾಡಿದ್ದಾರೆ, ಯಾರು ವಿಜೇಂದ್ರ ಅವರ ವಿರುದ್ಧ ಮಾತಾಡ್ತಾರೆ, ಈ ಥರದ್ದೆಲ್ಲ ಪಟ್ಟಿ ಮಾಡಿ ತೆಗೆದು ಬಿಸಾಕ್ರಿ. ಡ್ಯಾಮೇಜ್ ಆಗಿ ಅವರು ಏನೇನು ಬೇಕು ಎಲ್ಲ ಮಾಡಿದ ಮೇಲೆ ನೀವು ತೆಗಿಯೋದ್ರಲ್ಲಿ ನಿಮ್ದೇನು ಉಳೀತು? ಹೈಕಮಾಂಡ್ ಇಲ್ಲ, ಏನೂ ಇಲ್ಲ. ಎಲ್ಲ ಅದೇ ಹೇಳಿದ್ನಲ್ಲ, ಅವ್ರಾಗ ಅವರು ಯಾವಾಗ ತೆಗಿತೀರಿ ಅನ್ನೋ ಮಟ್ಟ ನಿಮ್ದು ಕಮಾಂಡೇ ಇರಲ್ಲ ಅಲ್ಲಿ. ಇಲ್ಲ, ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ನಾವು ಕಾರ್ಯಕರ್ತರ ಭಾವನೆಗಳಿಗೆ ನಾವು ಮನ್ನಣೆ ಕೊಡ್ತೀವಿ. ಇವತ್ತು ನಿರ್ಧಾರ ನಮ್ಮ ಕೇಂದ್ರ ಸಮಿತಿ ಇವತ್ತು ನಿರ್ಧಾರ ಮಾಡಿ ಇವತ್ತು ಅವ್ರಿಗೆ ಉಚ್ಚಾಟನೆ ಮಾಡಿದೆ. 6 ವರ್ಷ ಮತ್ತು ಪ್ರಾಥಮಿಕ ಸದಸ್ಯರಿಂದ ಅವರಿಗೆ ತೆರವುಗೊಳಿಸಿದೆ. ಇದ್ರ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಸ್ಪಷ್ಟವಾದಂಥ ಪಕ್ಷದ ಮುಖಂಡರಿಗೆ ಸ್ಪಷ್ಟವಾದಂಥ ಸಂದೇಶ ನೀಡಿದೆ. ಆತ್ಮವಿಶ್ವಾಸ, ಇದ್ರ ಸಂದೇಶದ ಮೂಲಕ ಆತ್ಮವಿಶ್ವಾಸ, ನಂಬಿಕೆ ಮತ್ತು ಗೌರವ ಮತ್ತು ಅಭಿಮಾನ ನಮ್ಮ ಪಾರ್ಟಿ ಬಗ್ಗೆ ಮೂಡಿದೆ. ಏನು ಭಾಷಣ ಇಲ್ಲ